ಎಸ್ ನಮಸ್ಕಾರ. ಒಂದು ಸಂತೋಷದ ಸುದ್ದಿ, ನಮ್ಮ ಒಂದು ಬೇಡಿಕೆಗೆ ಸರ್ಕಾರ ಸ್ಪಂದಿಸಿದೆ. ನೀವೇನು ಯೋಚನೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. HSRP ನಂಬರ್ ಪ್ಲೇಟನ್ನು ವೆಹಿಕಲ್ಗೆ ಹಾಕ್ಸ್ತಕ್ಕಂಥದ್ದನ್ನು ಗಡುವನ್ನು ವಿಸ್ತರಿಸಲಾಗಿದೆ ಅಂತೇಳಿ ನಾನು ಶಿವಮೊಗ್ಗ ವಿರೂಪಾಕ್ಷ ಹೇಳ್ತಾ ಇಲ್ಲ. ನಾವು ಶಿವಮೊಗ್ಗ ವಿರೂಪಾಕ್ಷ ನಿಮ್ಮ ಪರವಾಗಿ ಒತ್ತಾಯವನ್ನು ಮಾಡಿದ್ದೆ. ಆದರೆ ಈಗ ಮಿನಿಸ್ಟರ್ ಆಗಿರ್ತಕ್ಕಂಥ ರಾಮಲಿಂಗ ರೆಡ್ಡಿ ಅವರು ಇವತ್ತು ಸದನದಲ್ಲಿ ಹೇಳಿದ್ದಾರೆ 3 ತಿಂಗಳು ಅವಧಿಯನ್ನು ವಿಸ್ತರಿಸಲಾಗುವುದು ಅಂತ. ನೀವೇನು ಕಳವಳ ಪಡಬೇಡಿ. ಶಿವಮೊಗ್ಗದ SDP ಸರ್ವಿಸ್ ಸೆಂಟರ್ KSRTC ಟರ್ಮಿನಲ್ ಪಕ್ಕದಲ್ಲಿದೆ. ಅಲ್ಲಿಗೆ ಬಂದು ಅರ್ಜಿಯನ್ನು ಹಾಕಿ. ಇನ್ನೊಂದು 2 ದಿವಸ ತಡೀರಿ, ಸರ್ವರ್ ಬ್ಯುಸಿ ಇತ್ತು. ಸೋಮವಾರದ ನಂತರ ಅರ್ಜಿಯನ್ನು ಹಾಕಿ 3 ತಿಂಗಳು ವಿಸ್ತರಿಸಲಾಗಿದೆ ಅಂತ ಮನೇಲಿ ಕೂತ್ಕೊಂಬೇಡಿ ಸ್ವಾಮಿ. ಆದಷ್ಟು ಜಲ್ದಿ ಬಂದು ನಂಬರ್ ಪ್ಲೇಟಿಗೆ ಬುಕ್ ಮಾಡಿ. ಇದೇ ಥರ ಪಾನ್ ಕಾರ್ಡು ಆಧಾರ್ ಕಾರ್ಡಿಗೆ ಲಿಂಕ್ ಮಾಡೋದಕ್ಕೆ ಟೈಮ್ ವಿಸ್ತರಣೆ ಮಾಡಿದರು. ಭಾಳ ಜನ ಲಿಂಕೇ ಮಾಡಿರಲಿಲ್ಲ. ಈಗ 15,000 ರೂಪಾಯಿ ಪೆನಾಲ್ಟಿ ಬೀಳ್ತಾ ಇದೆ. ಗಮನದಲ್ಲಿ ಇಟ್ಕೊಳ್ಳಿ. ಆದಷ್ಟು ಜಲ್ದಿ ಸರ್ಕಾರದ ಯೋಜನೆಗಳಿಗೆ, ಸರ್ಕಾರದ ಒಂದು ಆದೇಶಗಳಿಗೆ ಮನ್ನಣೆ ಕೊಡಿ ಅಂತ ವಿನಂತಿಯನ್ನು ಶಿವಮೊಗ್ಗ ವಿರೂಪಾಕ್ಷ ಮಾಡ್ಕೊತಾ ಇದ್ದೀನಿ. ಇನ್ನು 1.5 ಕೋಟಿಗೂ ಹೆಚ್ಚು ವಾಹನಗಳಿಗೆ ಈ ಪ್ಲೇಟ್ ಅಳವಡಿಕೆಯಾಗಬೇಕಿದೆ. ಇದೇ ವಿಷಯವನ್ನ ಕಾಂಗ್ರೆಸ್ನ ಪರಿಷತ್ ಸದಸ್ಯ ಮಧು ಮಾದೇಗೌಡ ಸದನದಲ್ಲಿ ಪ್ರಸ್ತಾಪಿಸಿದರು. ನಾನು ಈ ನಂಬರ್ ಪ್ಲೇಟ್ ಅಳವಡಿಕೆ ಮಾಡಬೇಕಾದ್ರೆ ತುಂಬಾ ಸಮಯ ಹಿಡಿತದೆ. ಮಧು ಮಾದೇಗೌಡ ಪ್ರಶ್ನೆಗೆ ಉತ್ತರಿಸಿದ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ, ರಾಜ್ಯದಲ್ಲಿ ಸದ್ಯ 18 ಲಕ್ಷ ವಾಹನಗಳಿಗೆ ಮಾತ್ರ ಈ ಪ್ಲೇಟ್ ಅಳವಡಿಕೆಯಾಗಿದೆ. ಇನ್ನು 1,82 ಲಕ್ಷ ವಾಹನಗಳಿಗೆ ಈ ಪ್ಲೇಟ್ ಅಳವಡಿಸಬೇಕಿದೆ. ಹೀಗಾಗಿ 3 ತಿಂಗಳವರೆಗೆ ಗಡುವು ವಿಸ್ತರಣೆ ಮಾಡ್ತೀವಿ ಅಂತ.